ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗೌರ್ನಮೆಂಟ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಯಾರ್ದೆಲ್ಲ SSLC ಪಾಸ್ ಆಗಿದೆ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಎಲಿಜಿಬಲ್ ಇದ್ದೀರಾ. ಸೊ ಈ ಒಂದು ಜಾಬ್ಗೆ ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಬೇಡ. ಸೊ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು, ಲಾಸ್ಟ್ ಡೇಟ್ ಯಾವಾಗ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಹೋಗ್ಬೋದು, ಪೋಸ್ಟ್ ಆಫೀಸ್ ಕಡೆಯಿಂದ GDSಗೆ ಕಾಲ್ ಫಾರ್ಮ್ ಆಗಿದೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ನೀವಿಲ್ಲಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತು ಅಂತಂದರೆ ನಿಮಗೆ ಈ ಒಂದು ಜಾಬ್ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ ಸಿಗುತ್ತೆ. ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು PDF ಡೌನ್ಲೋಡ್ ಆಗುತ್ತೆ, ನೀವು ನೋಡ್ಬೋದು. ಸೊ ಇದು ಗ್ರಾಮೀಣ್ ಡಕ್ ಸೇವಾ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ಡ್ ಜುಲೈ 2024. ಸೊ ಇಲ್ಲಿ ನಿಮಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಕಾಲ್ ಫಾರ್ಮ್ ಆಗಿದೆ. ರಿಜಿಸ್ಟ್ರೇಷನ್, ಆನ್ಲೈನ್ ಅಪ್ಲಿಕೇಶನ್, ಎಡಿಟ್, ಕರೆಕ್ಷನ್ ಪ್ರತಿಯೊಂದು ಕೂಡ ಡೀಟೇಲ್ಸು ನಾವಿಲ್ಲಿ ತಿಳ್ಕೊತಾ ಹೋಗ್ಬೋದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೆಂಟ್ಸ್. ಸೊ ಜುಲೈ 15ನೇ ತಾರೀಕು ಈ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ. ಹಾಗೆ ಆಗಸ್ಟ್ 8ನೇ ತಾರೀಕು ಕ್ಲೋಸ್ ಆಗುತ್ತೆ. ಮತ್ತು ಏನಾದರೂ ನೀವು ಸ್ವಲ್ಪ ಎಡಿಟ್ ಮಾಡಬೇಕು ಅಥವಾ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಕರೆಕ್ಷನ್ ಮಾಡಬೇಕು ಅಂತಂದರೆ 6ನೇ ತಾರೀಕು ಆಗಸ್ಟು ಓಪನ್ ಆಗುತ್ತೆ. ಸೊ 6ನೇ ತಾರೀಕಿಂದ 2 ದಿನ ನಿಮಗೆ ಟೈಮ್ ಕೊಡ್ತಾರೆ. ಸೊ ನೀವೇನಾದರೂ ತಪ್ಪು ಮಾಡಿದರೆ ಸೊ ಅಲ್ಲಿ ನೀವು ಚೇಂಜಸ್ನ ಮಾಡ್ಕೋಬೋದು. ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ಓದ್ಕೊಳ್ಳಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಬ್ಲೂ ಕಲರ್ ಲಿಂಕ್ ಕಾಣಿಸ್ತಾ ಇದೆಯಲ್ಲ, ನಾವೀಗ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ 44,288 ಓಪನಿಂಗ್ ಇದೆ. ಸೊ ಇವಾಗ ನಾವು ರಿಜಿಸ್ಟರ್ ಆಗೋಣ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಈಗ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿ, ನಿಮ್ಮ ಒಂದು ನೀವು ಯೂಸ್ ಮಾಡೋಂಥ ಇಮೇಲ್ ID, ಅಪ್ಲಿಕೆಂಟ್ಸ್ ನೇಮ್, ನಿಮ್ಮ ಒಂದು ಸ್ಕೂಲ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡಲ್ಲಿ ಏನು ನೇಮ್ ಇರುತ್ತೆ ಅದನ್ನು ನೀಟಾಗಿ ಎಂಟರ್ ಮಾಡಿ, ನಿಮ್ಮ ಒಂದು ಫಾದರ್ ನೇಮ್ ಮತ್ತು ಮದರ್ ನೇಮ್ನ ಎಂಟರ್ ಮಾಡಿ, ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಆ ರೀತಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಜೆಂಡರ್, ಸೆಲೆಕ್ಟ್ ಇನ್ ಕೇಸ್ ಟ್ರಾನ್ಸ್ಜೆಂಡ್ ಅಂತ ಇದೆ, ಕಮ್ಯುನಿಟಿ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಬರುತ್ತೆ ಅದನ್ನು ನೋಡಿಕೊಂಡು ನೀವು ಏನಾದರೂ OBC ಆಗಿದ್ದರೆ OBC, SC, ST, ಸೊ ಜನರಲ್ ಬಂದರೆ ಜನರಲ್ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಟ್, ಯಾವೊಂದು ಸರ್ಕಲಲ್ಲಿ ನೀವು ಸೆಕೆಂಡರಿ ಎಜುಕೇಷನ್ನ ಪಾಸ್ ಆಗಿದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್, ಯಾವ ಇಯರಲ್ಲಿ ನೀವು ಸೆಕೆಂಡರಿ ಸ್ಕೂಲ್ನ ಪಾಸ್ ಆದ್ರಿ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಂಟರ್ ದ ಟೆಕ್ಸ್ಟ್ ಶೋನ್ ಬಿಲೋ, ಇಲ್ಲಿ ಕೆಳಗಡೆ ಇಲ್ಲಿ ನಿಮಗೆ ಏನು ಕ್ಯಾಪ್ಚರ್ ಕಾಣಿಸ್ತಿದೆ ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಕ್ಲಿಕ್ ಹಿಯರ್ ಟು ನೋ ಯುವರ್ ಸರ್ಕಲ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಸರ್ಕಲಲ್ಲಿ ಯಾವ್ಯಾವ ಸರ್ಕಲಲ್ಲಿ ಈ ಒಂದು ಕಾಲ್ ಫಾರ್ಮ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಕಾಲ್ ಫಾರ್ಮ್ ಆಗಿದೆ. ನಾವು ಇದಕ್ಕೆ ಅಪ್ಲೈ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಹೂ ಪಾಸ್ಡ್ ಸೆಕೆಂಡರಿ ಸ್ಕೂಲ್ ಇನ್ ದ ಫಾಲೋಯಿಂಗ್ ಸ್ಟೇಟ್, ಈ ಒಂದು ಸ್ಟೇಟ್ಗಳಲ್ಲಿ ಓದಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಈಗ ನಾನು ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಡೀಟೇಲ್ಸ್ ಎಲ್ಲ ಫಿಲ್ ಮಾಡಾಯಿತು. ನಾನೀಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಆಫ್ ರಿಜಿಸ್ಟ್ರೇಷನ್ ಅಂತ ಇದೆ. ಈಗ ಓಕೆ ಮೇಲೆ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಡೀಟೇಲ್ಸ್ನ ನಾವು ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ. ಆರ್ ಯು ಎ ಪರ್ಸನ್ ವಿತ್ ಡಿಸೆಬಿಲಿಟಿ, ನಿಮಗೇನಾದರೂ ಹ್ಯಾಂಡಿಕ್ಯಾಪ್ ಏನಾದರೂ ಇತ್ತು ಅಂತಂದರೆ ಹಾಕಬೇಕಾಗತ್ತೆ. ಸೊ ಅದರಲ್ಲಿ ಲ್ಯಾಂಗ್ವೇಜಸ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್, ನೀವು 10th ಯಾವ್ಯಾವ ಲ್ಯಾಂಗ್ವೇಜ್ ಓದಿದರೆ ಅದನ್ನು ಎಲ್ಲ ಇಲ್ಲಿ ಟಿಕ್ ಮಾಡ್ಕೋಬೇಕಾಗುತ್ತೆ. ಇಂಗ್ಲೀಷ್ನ ಓದಿರ್ತೀರಾ, ಹಿಂದಿ ಓದಿರ್ತೀರಾ, ಸೊ ಕನ್ನಡ ಓದಿರ್ತೀರಾ, ಇಲ್ಲಿ ನೋಡಿಕೊಂಡು ಟಿಕ್ ನೀವೇನಾದರೂ ಸಾಂಸ್ಕ್ರಿಟ್ ಓದಿದರೆ ಸಾಂಸ್ಕ್ರಿಟ್ನ ಟಿಕ್ ಮಾಡಬೇಕಾಗುತ್ತೆ. ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್
ವೆದರ್ ಎಂಪ್ಲಾಯ್ಡ್ ಅಂತ ಇದೆ. ನೀವೇನಾದರೂ ಎಂಪ್ಲಾಯ್ ಆಗಿದ್ದರೆ ಎಸ್, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಎಂಪ್ಲಾಯ್ ಆಗಿದ್ದರೆ ಇಲ್ಲಿ NOCನ ಅವೈಲಬಲ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಇಲ್ಲಿ ಫೈಲ್ ಫಾರ್ಮೇಟ್ ಕೊಟ್ಟಿದ್ದಾರೆ. ಸೈಜ್ ಅಪ್ ಟು 50 KB ಅಂತ ಇದೆ. ಮತ್ತು ನಿಮ್ಮ ಒಂದು ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಎಲ್ಲ ಡೀಟೇಲ್ಸ್ನ ನಾನು ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಾಯಿತು. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಮ್ಮ ಒಂದು ಡೀಟೇಲ್ಸು ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ನೋಡ್ಕೋಬೋದು. ಪ್ರತಿಯೊಂದನ್ನು ಓದ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಬಾಕ್ಸ್ ಇದೆಯಲ್ಲ, ಹಿಯರ್ ಬೈ ಡಿಕ್ಲೇರ್ ದಟ್ ಅಂತ ಅದ್ರ ಮೇಲೆ ಟಿಕ್ ಮಾರ್ಕ್ ಹಾಕಿ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾಗಿ ನಿಮ್ಮ ಒಂದು ಡಿಯರ್ ಕ್ಯಾಂಡಿಡೇಟ್ ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಕೊಡ್ತಾರೆ. ಅದನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಆಲ್ರೆಡಿ ಅಪ್ಲೈ ಮಾಡಿ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂತಂದರೆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಅಪ್ಲಿಕೇಶನ್ ಫಾರ್ಮ್ನ ಕ್ಲಿಕ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಸರ್ಕಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಈಗ ನಮ್ಮ ಒಂದು ಫೋನ್ ನಂಬರ್ಗೆ OTPನ ಕಳಿಸ್ತಾರೆ, ಎಂಟರ್ ಮಾಡಬೇಕು. ನಾನು OTP ಎಂಟರ್ ಮಾಡಿ ನಿಮಗೆ ಸಿಗ್ತೀನಿ. OTP ಎಂಟರ್ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಒಂದು ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ. ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ. ಈಗ ಚೂಸ್ ಪ್ರಿಫರೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಂದರೆ ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು. ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ಅಡ್ರೆಸ್ ಡೀಟೇಲ್ಸ್, ಇಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆದಂಥ ಅಡ್ರೆಸ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಡೋರ್ ನಂಬರು, ಯಾವ ಒಂದು ಸ್ಟ್ರೀಟ್ ನೇಮು, ಯಾವ ಸಿಟಿ ಅಥವಾ ಯಾವ ವಿಲೇಜ್, ಯಾವ ಹಳ್ಳಿ, ನಿಮ್ಮ ಒಂದು ಊರಿಗೆ ಯಾವುದು ಪಂಚಾಯತ್ ಬರುತ್ತೆ, ಮಂಡಲ್ ಬರುತ್ತೆ ಅಥವಾ ಡಿಸ್ಟಿಕ್ ಯಾವ್ದು ಬರುತ್ತೆ ಅದು, ನಿಮ್ಮ ಒಂದು ಊರಿನ ಪಿನ್ ಕೋಡು, ಪ್ರತಿಯೊಂದನ್ನು ಕೂಡ ಹಾಕಬೇಕು. ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಸೇಮ್ ಇದ್ದರೆ ಇಲ್ಲಿ ಸೇಮ್ ಆ್ಯಸ್ ಅಂತ ಈ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಬೇರೆ, ಪರ್ಮನೆಂಟ್ ಅಡ್ರೆಸ್ ಬೇರೆ. ಪರ್ಮನೆಂಟ್ ಅಡ್ರೆಸ್ ಅಂತಂದರೆ ಊರುಗಳಲ್ಲಿರುತ್ತೆ, ಕಮ್ಯುನಿಕೇಷನ್ ಅಡ್ರೆಸ್ ಅಂತಂದರೆ ಬೆಂಗಳೂರಲ್ಲಿರ್ತಾರೆ, ಮೈಸೂರಲ್ಲಿ ಇರ್ತಾರೆ. ಸೊ ಆ ಥರದವರು ಇಲ್ಲಿ ನೀವು ಮತ್ತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ನ ನಿಮ್ಮ ಊರಿಂದು ಪರ್ಮನೆಂಟ್ ಅಡ್ರೆಸ್ನ ಫಿಲ್ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ನೀವು ಬೆಂಗಳೂರು ಕಮ್ಯುನಿಕೇಷನ್ ಅಡ್ರೆಸ್ ಆಗಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು ಬೆಂಗಳೂರು ಇದ್ದರೆ ಇಲ್ಲಿ ಸೇಮ್ ಆ್ಯಸ್ನ ಕ್ಲಿಕ್ ಮಾಡಬೇಕು. ಆಮೇಲೆ ನಿಮ್ಮೊಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಹಾಕಬೇಕು. ಓಕೆನಾ? ಹಾಕ್ಬಿಟ್ಟು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲ ಡೀಟೇಲ್ಸ್ನ ನಾನು ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಇಲ್ಲಿ ನೀವು CBSE ಆಗಿದ್ದರೆ CBSE ಕ್ಲಿಕ್ ಮಾಡ್ಕೋಬೇಕು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ವಿತ್ ಅಡಿಷ್ನಲ್ ಸಬ್ಜೆಕ್ಟ್, ಇದಲ್ದಲೇ ಅಡಿಷ್ನಲ್ ಸಬ್ಜೆಕ್ಟ್ ಓದಿದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವೇನಾದರೂ ನಾರ್ಮಲ್ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡಲ್ಲಿ ಓದಿದ್ದವರು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನೀವು ಯಾವ ಇಯರಲ್ಲಿ ಪಾಸ್ಡ್ ಔಟ್ ಆಗಿದ್ರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ನಾನು ಇವಾಗ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಸೆಲೆಕ್ಟ್ ಮಾಡಿದ ತಕ್ಷಣವೇ ಇಲ್ಲಿ ನೀವು ಮಾರ್ಕ್ಸ್ ಅಂತ ಎಂಟ್ರಿ ಮಾಡಿದ ತಕ್ಷಣವೇ ಇಲ್ಲಿ ಮಾರ್ಕ್ಸ್ಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೀವು ಸೈನ್ಸಲ್ಲಿ 100ಕ್ಕೆ ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ, ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ, ಸೋಷಿಯಲ್ ಸೈನ್ಸಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ, ಹಾಗೆ ಕನ್ನಡ ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ, ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದ್ದರೆ ಅದರಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಿಮ್ದೇನಾದರೂ CGPA ಇತ್ತು ಅಂತಂದರೆ ಬೋರ್ಡಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿಯಾಗಿ ಬಂದಿರುತ್ತೋ ಆ ರೀತಿಯಾಗಿ ಎಂಟರ್ ಮಾಡಬೇಕು. ಈಗ ನಾನು ನನ್ನ ಒಂದು ಮಾರ್ಕ್ಸ್ನ ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಇವಾಗ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಅದು CGPA ಬರುತ್ತೆ. ಅದು ಟೋಟಲ್ ಮಾರ್ಕ್ಸ್ ಅಂದ್ಕೊಂಡು ಎಂಟ್ರಿ ಮಾಡಿದೆ. ಆ ಬಾಕ್ಸ್ ನಮಗೆ ಬರಲ್ಲ, CGPA ಇರುತ್ತಲ್ಲ ಅವ್ರಿಗೆ ಬರುತ್ತೆ. ಈಗ ನಾನು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಮ್ಮ ಒಂದು 3 ಕೂಡ ಇದೇನಿತ್ತು ಡೀಟೇಲ್ಸ್ ಇತ್ತು ಎಲ್ಲ ಕೂಡ ಫಿಲ್ ಮಾಡಾಯಿತು. ಈಗ ಫೈನಲ್ ಬಂದು ಪ್ರಿಂಟ್ ಅಪ್ಲಿಕೇಶನ್. ಇವಾಗ ನಾವೇನು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿದ್ದೀವಿ, ಫೈನಲ್ ಆಗಿ ನಾವು ಅದನ್ನು ಪ್ರಿಂಟೌಟ್ ತಗೋಬೇಕು. ಓಕೆನಾ? ಒನ್ಸ್ ನೀವು ಪ್ರಿಂಟೌಟ್ ತಗೊಳೋದಕ್ಕಿಂತ ಮುಂಚೆ ನೀವು ಪ್ರತಿಯೊಂದು ಡೀಟೇಲ್ಸ್ನ ಕರೆಕ್ಟಾಗಿ ಎಂಟ್ರಿ ಮಾಡಿದಿರೋ ಇಲ್ವೋ ಅಂತ ಪ್ರತಿಯೊಂದನ್ನು ಚೆಕ್ ಮಾಡಿ. ನಾನು ಎಲ್ಲದನ್ನು ಕೂಡ ಚೆಕ್ ಮಾಡಿ ನಿಮಗೆ ಸಿಗ್ತೀನಿ.
ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಡಿವಿಷನ್ ಫಾರ್ ಅಪ್ಲೈಯಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೀವು ಯಾವೊಂದು ಡಿವಿಷನಿಗೆ ನೀವು ಸೆಲೆಕ್ಟ್ ಮಾಡ್ಕೋತಾ ಇದ್ದೀರಾ ಅಂತ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವೇನಾದರೂ ಬಾಗಲಕೋಟೆ ಕಡೆಯವರಾಗಿದ್ದರೆ ಬಾಗಲಕೋಟೆ ಆ ಕಡೆನ ಟಿಕ್ ಮಾಡ್ಕೊಳ್ಳಿ. ಬಳ್ಳಾರಿ ಸೈಡ್ ಆಗಿದ್ದರೆ ಬಳ್ಳಾರಿ. ಸೊ ಅಲ್ಲಿ ನಿಮಗೆ ಸುತ್ತಮುತ್ತ ಊರುಗಳು ಇರೋರು ಕೂಡ ಅಲ್ಲಿ ಆ ಒಂದು ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಡಿವಿಷನ್ಗೆ ಬೆಳಗಾವಿ, ಈ ಬೆಂಗಳೂರು ಈಸ್ಟ್ ಆ ಕಡೆ ಈಸ್ಟ್ ಕಡೆ ಬರೋರೆಲ್ಲ ಅದಕ್ಕೆ ಇಲ್ಲಿ ಟಿಕ್ ಮಾಡ್ಕೋತಾರೆ. ಓಕೆನಾ. ನಾನು ಕೂಡ ಇದನ್ನು ಡಿವಿಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ಹಾಸನ್ ಡಿವಿಷನ್ ಅವರು, ಸೊ ಹಾಸನ್ ಸುತ್ತಮುತ್ತ ಇರೋರು ಎಲ್ಲ ಕೂಡ ಹಾಸನ್ ಡಿವಿಷನ್ಗೆ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಪ್ರಿಫರೆನ್ಸಸ್ನೆಲ್ಲ ಎಂಟರ್ ಮಾಡಾದಮೇಲೆ ಸೊ ನೀವು ಇಲ್ಲಿ ಇದು ಬೆಂಗಳೂರದು ಬರುತ್ತೆ. ನೆಕ್ಸ್ಟು ಇಲ್ಲಿ ಇಯರ್ ಬೈ ಡಿಕ್ಲೇರ್ ದಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆನಾ. ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಇದನ್ನು ಫೈನಲ್ ಆಗಿ ಪ್ರಿಂಟೌಟ್ನ ತೊಗೋಬೋದು. ಯಾವ ರೀತಿಯಾಗಿ ತೊಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೀವು ಹಾಗೆ ಸ್ಕ್ರೋಲ್ ಅಪ್ ಮಾಡ್ಕೊಂಬಂದಮೇಲೆ ನಿಮ್ಮ ಒಂದು ಡೀಟೇಲ್ಸು ಪ್ರತಿಯೊಂದು ಕೂಡ ಎಲ್ಲ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ ಆ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲಲ್ಲಿ ಪ್ರಿಂಟರ್ ಕನೆಕ್ಷನ್ ಇದ್ದು ಪ್ರಿಂಟರ್ಗೆ ಕನೆಕ್ಟ್ ಮಾಡಿ ಪ್ರಿಂಟ್ ತೊಗೋಬೋದು. ಅಥವಾ ಇವಾಗ ಏನು ನೀವೊಂದು ರಿಜಿಸ್ಟ್ರೇಷನ್ ನಂಬರ್ನ ತೊಗೊಳ್ಳಿ ಅಂತ ಹೇಳಿದ್ನಲ್ಲ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಎಂಟ್ರಿ ಮಾಡ್ಕೊಂಡಿರಿ. ಸೊ ಯಾವುದಾದ್ರು ಒಂದು ಸೈಬರ್ ಸೆಂಟರಿಗೆ ಹೋಗಿ ನಿಮ್ಮೊಂದು ರಿಜಿಸ್ಟ್ರೇಷನ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ನ ಕೊಟ್ಟರೆ ಈ ಫೈನಲ್ ಪೇಜು ಓಪನ್ ಆಗುತ್ತೆ. ಆವಾಗ ನೀವು ಪ್ರಿಂಟೌಟ್ ತಗೋಬೋದು. ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.